ನಮಸ್ಕಾರ ಮಕ್ಕಳೇ. ಇಂದು ನಾವು ನಮ್ಮ ಅದ್ಭುತವಾದ ಮಾನವ ದೇಹದ ಬಗ್ಗೆ ಕಲಿಯೋಣ. ನಮ್ಮ ದೇಹವು ಹಲವು ಭಾಗಗಳಿಂದ ಮಾಡಲ್ಪಟ್ಟಿದೆ. ಪ್ರತಿಯೊಂದು ಭಾಗಕ್ಕೂ ಒಂದು ವಿಶೇಷವಾದ ಕೆಲಸವಿದೆ. ಈ ಕೆಲಸವನ್ನು ನಾವು ಕಾರ್ಯ ಎಂದು ಕರೆಯುತ್ತೇವೆ. ಬನ್ನಿ, ಕನ್ನಡಿಯಲ್ಲಿ ನೋಡಿ ನಮ್ಮ ದೇಹದ ಭಾಗಗಳನ್ನು ಗುರುತಿಸೋಣ. ಕಣ್ಣುಗಳು, ಐಸ್. ನಮಗೆ 2 ಕಣ್ಣುಗಳಿವೆ. ನಾವು ನಮ್ಮ ಕಣ್ಣುಗಳನ್ನು ಎಲ್ಲವನ್ನೂ ನೋಡಲು ಬಳಸುತ್ತೇವೆ. ಉದಾಹರಣೆಗೆ, ಒಂದು ಬಣ್ಣದ ಚಿತ್ರ ಅಥವಾ ನಮ್ಮ ಸ್ನೇಹಿತರು ಆಟವಾಡುವುದನ್ನು ನೋಡಲು. ಮೂಗು, ನೋಸ್. ಇದು ನಮ್ಮ ಮೂಗು. ಇದು ನಮಗೆ ತಾಜಾ ಗಾಳಿಯನ್ನು ಉಸಿರಾಡಲು ಸಹಾಯ ಮಾಡುತ್ತದೆ. ಹಾಗೆಯೇ ಮಲ್ಲಿಗೆ ಹೂವು ಅಥವಾ ಬಿಸಿ ಬೊಂಡಾದ ವಾಸನೆ ನೋಡಲು ಕೂಡ ಸಹಾಯ ಮಾಡುತ್ತದೆ. ಕಿವಿಗಳು, ಇಯರ್ಸ್. ನಮಗೆ 2 ಕಿವಿಗಳಿವೆ. ಅವು ಗಂಟೆ ಬಾರಿಸುವುದು ಅಥವಾ ನಮ್ಮ ಅಮ್ಮ ನಮ್ಮ ಹೆಸರು ಕರೆದಾಗ ಕೇಳಲು ಸಹಾಯ ಮಾಡುತ್ತವೆ. ಬಾಯಿ, ಮೌತ್. ನಾವು ನಮ್ಮ ಬಾಯಿಯನ್ನು ಮಾತನಾಡಲು, ನಗಲು ಮತ್ತು ಆಹಾರ ತಿನ್ನಲು ಬಳಸುತ್ತೇವೆ. ನಮ್ಮ ಬಾಯಿಯ ಒಳಗೆ ಇವು ಇವೆ. ಹಲ್ಲುಗಳು, ಟೀತ್. ನಮ್ಮ ಹಲ್ಲುಗಳು ಆಹಾರವನ್ನು ಕತ್ತರಿಸಲು ಮತ್ತು ಅಗಿಯಲು ಸಹಾಯ ಮಾಡುತ್ತವೆ. ಇದರಿಂದ ನಾವು ಅದನ್ನು ನುಂಗಬಹುದು. ನಾಲಿಗೆ, ಟಂಗ್. ನಮ್ಮ ನಾಲಿಗೆಯು ಸಿಹಿ ಪಾಯಸ ಅಥವಾ ಹುಳಿ ನಿಂಬೆಯಂತಹ ವಿಭಿನ್ನ ವಸ್ತುಗಳನ್ನು ಸವಿಯಲು ಸಹಾಯ ಮಾಡುತ್ತದೆ. ಕೈಗಳು, ಹ್ಯಾಂಡ್ಸ್. ಇವು ನಮ್ಮ ಕೈಗಳು. ಪ್ರತಿ ಕೈಯಲ್ಲಿ ನಮಗೆ 5 ಬೆರಳುಗಳಿವೆ. ನಾವು ನಮ್ಮ ಕೈಗಳನ್ನು ಪೆನ್ಸಿಲ್ ಹಿಡಿಯಲು, ಪುಸ್ತಕ ಕೊಡಲು ಮತ್ತು ಆಟಗಳನ್ನು ಆಡಲುತ್ತೇವೆ. ಕಾಲುಗಳು. ಇವು ನಮ್ಮ ಕಾಲುಗಳು. ಪ್ರತಿ ಪಾದದಲ್ಲಿ ನಮಗೆ 5 ಕಾಲ್ಬೆರಳುಗಳಿವೆ. ನಾವು ನಮ್ಮ ಕಾಲುಗಳನ್ನು ಶಾಲೆಗೆ ನಡೆಯಲು, ಆಟದ ಮೈದಾನದಲ್ಲಿ ಓಡಲು ಮತ್ತು ಸಂಗೀತಕ್ಕೆ ನೃತ್ಯ ಮಾಡಲು ಬಳಸುತ್ತೇವೆ. ನಾವು ನಮ್ಮ ದೇಹದ ಬಗ್ಗೆ ಯಾಕೆ ಕಲಿಯಬೇಕು? ನಮ್ಮ ದೇಹದ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ, ಏಕೆಂದರೆ ಅದು ನಮ್ಮ ಮನೆ. ಪ್ರತಿಯೊಂದು ಭಾಗವು ನಮ್ಮನ್ನು ಆರೋಗ್ಯವಾಗಿ ಮತ್ತು ಬಲವಾಗಿಡಲು ಒಟ್ಟಾಗಿ ಕೆಲಸ ಮಾಡುತ್ತದೆ. ನಮ್ಮ ದೇಹದ ಆರೈಕೆಗಾಗಿ ನಾವು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ನಾವು ನಮ್ಮ ದೇಹವನ್ನು ಸ್ವಚ್ಛವಾಗಿಡಬೇಕು. ಊಟ ಮಾಡುವ ಮೊದಲು ಯಾವಾಗಲೂ ನಿಮ್ಮ ಕೈಗಳನ್ನು ಸಾಬೂನಿನಿಂದ ತೊಳೆಯಿರಿ ಮತ್ತು ಪ್ರತಿದಿನ ಸ್ನಾನ ಮಾಡಿ. ಆರೋಗ್ಯಕರ ದೇಹವು ನಮಗೆ ಕಲಿಯಲು, ಆಟವಾಡಲು ಮತ್ತು ಸಂತೋಷವಾಗಿರಲು ಸಹಾಯ ಮಾಡುತ್ತದೆ.